ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ನಾನು ಸಿನಿಮಾ ನೋಡ್ತಿರುವಾಗಲೇ ಒಂದು ಪೋಸ್ಟ್ ತೆಗೆದು ಹಾಕಿದ್ದೆ ಮಾರ್ಕ್ ಟೈಟಲ್ ಕಾರ್ಡ್ದು. ಸೊ ಎಲ್ಲರೂ ಕೂಡ ಬೇಗ ರಿವ್ಯೂ ಮಾಡಿ ಅಂತ ಇದ್ರಿ. ಆಲ್ಮೋಸ್ಟ್ ನನ್ನ ಚಾನಲ್ ಫಾಲೋ ಮಾಡ್ತಿರೋರಿಗೆ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ, ನನ್ನ ಚಾನಲಲ್ಲಿ ಮೊದಲೇದಾಗಿ ಪಬ್ಲಿಕ್ ರಿಯಾಕ್ಷನ್ ಬರುತ್ತೆ, ಸೊ ಆಮೇಲೆ ನನ್ನ ರಿವ್ಯೂ ಬರುತ್ತೆ. ಸೊ ತಡ ಮಾಡೋಕ್ಕೋಗಲ್ಲ, ನಾನು ತುಂಬ ಎಕ್ಸೈಟ್ಮೆಂಟಾಗಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು. ಏನು ಕತೆ, ಏನು ವಿಚಾರ, ಈ ಸಿನಿಮಾ ನಾನು ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ಮಾತಾಡ್ತೀನಿ, ಬೇಗ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮಾರ್ಕ್ ಅನ್ನೋ ಒಂದು ಸಿನಿಮಾದ ಹೆಸರು ಲಾಂಚ್ ಆಗ್ತಿದ್ದಂಗೆ ಬಹುಶಃ ನಮ್ಮ ತಲೆಯಲ್ಲಿ ಈಗ ಆಫ್ಟರ್ ಮ್ಯಾಕ್ಸ್ ಆದಮೇಲೆ, ಯಾಕೆಂದರೆ ಮ್ಯಾಕ್ಸ್ನ ಒಂದು ನಿರ್ದೇಶಕರಾಗಿರ್ಬೋದು, ಮಾರ್ಕ್ನ ನಿರ್ದೇಶಕರಾಗಿರೋದು ಇಬ್ಬರು ಕೂಡ ಒಂದೇ. ಆ್ಯಂಡ್ ಮಾರ್ಕ್ ಸಿನಿಮಾನ ಯಾವ ರೀತಿ ತೊಗೊಂಡು ಹೋಗ್ತಾರೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕ್ವಶನ್ ಮಾರ್ಕ್ ಆಗಿತ್ತು. ಅದ್ರ ಜೊತೆಗೇನೆ ಮುಂಚೆ ನಾವು ನೋಡೋದಾಯಿತು ಅಂದರೆ ಮ್ಯಾಕ್ಸ್ನ ಒಂದು 24 ಅವರ್ಸಲ್ಲಿ ನೋಡುವಂಥ ಒಂದು ಕತೆ ಆಧಾರಿತವಾದ ಚಿತ್ರವಾಗಿತ್ತು. ಸೊ ಈಗ ಮಾರ್ಕ್ ಬಗ್ಗೆ ಹೇಳೋದಾಯಿತು ಅಂದರೆ ಮೇನಾಗಿ ಮಾರ್ಕ್ನ ಒಂದು ಚಿಕ್ಕದ ಸಿಂಪಲಾಗಿ ಸ್ಟೋರಿ ಹೇಳ್ಬಿಡ್ತೀನಿ, ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೋಗಲ್ಲ. ಮಾರ್ಕಲ್ಲಿ ಒಂದು 24 ಅವರ್ಸ್ ಆಗುವಂಥ ಘಟನೆ ಅಂತಲೇ ಹೇಳ್ಬೋದು, ಅದು ಕೂಡ ಒಂದು ಒನ್ ಡೇ ಅಲ್ಲಿ ಆಗುವಂಥದ್ದು. ಸೊ ನಾವಿಲ್ಲಿ ಏನು ಮ್ಯಾಕ್ಸಲ್ಲಿ ಆಲ್ಮೋಸ್ಟ್ ಒಂದು ಸ್ಟೇಷನಲ್ಲಿ ಆಗುವಂಥ ಒಂದು ಸಿಚುವೇಶನ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಔಟ್ಡೋರಲ್ಲಿ ಆಗುವಂಥದ್ದನ್ನು ನೋಡ್ಬೋದು. ಬಟ್ ಇಲ್ಲಿ ಆ ಸಿನಿಮಾದ ಒಂದು ಚಿಕ್ಕದ ಒಂದು ಕತೆ ಹೇಳಬೇಕು. ಸಿನಿಮಾದ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅನ್ನೋದಾಯಿತು ಅಂತಂದರೆ, ಸೊ ಮಕ್ಕಳ ಒಂದು ಕಿಡ್ನಾಪ್ ಆಗ್ತಾ ಇರುವಂಥದ್ದು ಒಂದು ಕಡೆ, ಆ್ಯಂಡ್ ರಾಜಕೀಯದ ವಿಚಾರ. ಸೊ ಮುಖ್ಯಮಂತ್ರಿ ಯಾರಾದರೆ ಯಾರಿಗೆಲ್ಲ ಏನೇನು ಸಮಸ್ಯೆ, ಯಾರ್ಯಾರಿಗೆ ಮುಖ್ಯಮಂತ್ರಿ ಆಗಬೇಕು, ಯಾರಿಗೆ ರಾಜಕೀಯದಲ್ಲಿ ನಾನು ರಾಜಕೀಯ ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ಸಿರುವಂಥದ್ದು. ಆ ವ್ಯಕ್ತಿ ಆ ಒಂದು ಪಟ್ಟಕ್ಕೆ, ಆ ಒಂದು ಕುರ್ಚಿಗೆ ಹೊಡೆದಾಡ್ತಿರುವಂಥದ್ದು ಒಂದು ಕಡೆ, ಆ್ಯಂಡ್ ಇನ್ನೊಂದು ಕಡೆ ಹುಡುಗರ ಎಲ್ಲ ಒಂದು ಕಿಡ್ನಾಪ್ ಮಾಡಿಬಿಟ್ಟು ಇದನ್ನು ಮಾಡುವಂಥದ್ದು ಒಂದು ಕಡೆ ಆಗಿರುತ್ತೆ. ಸೊ ಇದನ್ನೆಲ್ಲ ಭೇದಿಸೋಕ್ಕೆ, ಇದನ್ನೆಲ್ಲ ಒಂದು ದಾರಿಗೆ ತರೋಕ್ಕೆ ಸೊ ಒಬ್ಬರು ಎಂಟ್ರಿ ಹೊಡಿತಾರೆ, ಅದೇ ನಮ್ಮ ಕಿಚ್ಚ ಸುದೀಪ್ ಸರ್. ಸೊ ಕಿಚ್ಚ ಸುದೀಪ್ ಸರ್ ಅವರು ಒಂದು ಎನ್ಕ್ವೈರಿ ಮೂಲಕವಾಗಿ, ಒಂದು ಇನ್ವೆಸ್ಟಿಗೇಷನ್ ಮೂಲಕವಾಗಿ ಬರ್ತಾರೆ. ಆ್ಯಂಡ್ ಕಳೆದ ಬಾರಿ ಕೂಡ ಹೇಳಿದ್ದೆ ನನ್ನ ವಿಡಿಯೋದಲ್ಲಿ, ಇದರಲ್ಲಿ ಕಿಚ್ಚ ಸುದೀಪ್ ಸರ್ ಪೊಲೀಸ್ ಆಗಿದ್ದರೂ ಕೂಡ ಯಾವುದೇ ಯೂನಿಫಾರ್ಮ್ ಇಲ್ಲ. ಸೊ ಫುಲ್ ಅವರು ಮಾಸಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಮೇನ್ ಥಿಂಗ್ ಹೇಳಬೇಕು ಅಂತಂದರೆ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಒಂದು ಫೈಟಿಂಗ್ ಆಗಿರ್ಬೋದು, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಸೊ ಅದ್ಭುತವಾಗಿ ಬಂದಿದೆ, ಮ್ಯಾಕ್ಸ್ಗಿಂತನೂ ಅದ್ಭುತವಾಗಿ ಬಂದಿದೆ. ಇದರಲ್ಲಿ ಅಷ್ಟು ಮಟ್ಟಿಗೆ ಒಂದು ಖುಷಿ ತರುವಂಥ ವಿಚಾರ. ಆ್ಯಂಡ್ ಅವರ ಒಂದು ಹೇರ್ ಸ್ಟೈಲು, ಅವ್ರ ಗೆಟಪ್ಪು, ಒಂದು ಸ್ಕ್ರೀನಲ್ಲಿ ಕಿಚ್ಚ ಸುದೀಪ್ ಸರ್ ನೋಡಲಿಕ್ಕೆ ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದ ಮೇನ್ ಥಿಂಗ್ ಏನು ಅಂತಂದರೆ, ಒಂದು ಕಿಡ್ನಾಪ್ ಕೇಸಿಂದ ಹಿಡಿದು, ಒಂದು ರಾಜಕೀಯದಿಂದ ಹಿಡಿದು, ಆ್ಯಂಡ್ ಫೈನಲ್ ಕ್ಲೈಮ್ಯಾಕ್ಸ್ ತನಕ ಏನಾಗುತ್ತೆ ಅನ್ನುವಂಥದ್ದು ನೀವು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಮೇನಾಗಿ ಈ ಸಿನಿಮಾ ಇಂಪ್ರೆಸ್ ಮಾಡಿದ್ದು ನನಗೆ BGM ಅಲ್ಲಿ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸು. ಇದುವರೆಗೂ ಕಿಚ್ಚ ಸುದೀಪ್ ಸರ್ ನೀವು ಅಷ್ಟೊಂದು ಆ್ಯಕ್ಷನಲ್ಲಿ ನೋಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸಿನಿಮಾದಲ್ಲಿ ಹೋಗಿ ನೋಡಿ. ಎಷ್ಟೋ ಸಾರಿ ಹೇಳ್ತಾ ಇದ್ರು ಕಿಚ್ಚ ಸುದೀಪ್ ಸರು, ಲಾಸ್ಟ್ ಟೈಮಲ್ಲೂ ಕೂಡ ಹೇಳಿದರು ಮ್ಯಾಕ್ಸ್ ಬರೋಕ್ಕಿಂತ ಮುಂಚೆ, ಸ್ನೇಹಿತರಿಗೆ ನಾನು ಸಿನಿಮಾ ಮಾಡಿಕೊಡ್ತೀನಿ, ಸ್ನೇಹಿತರು ಫಸ್ಟಿಂದ ಸಿನಿಮಾ ಹಿಡಿದು ಕೊನೆಯ ತನಕನೂ ಅವರು ಸೆಲೆಬ್ರೇಷನ್ ಮಾಡಬೇಕು, ಆ ರೀತಿ ಸಿನಿಮಾ ಮಾಡ್ಕೊಡ್ತೀನಿ ಅಂದರು. ಸೊ ಒಂದಲ್ಲ 2 ಸಿನಿಮಾ ಮಾಡಿದ್ರು, ಒಂದು ಮ್ಯಾಕ್ಸು, ಇನ್ನೊಂದು ಮಾರ್ಕು. ಸೊ ನನಗನ್ಸೋ ಪ್ರಕಾರ ಇನ್ನು ಮುಂಬರುವ ಸಿನಿಮಾಗಳು ಸ್ವಲ್ಪ ಏನಾದರೂ ಬದಲಾವಣೆ ತರಬಹುದು. ಐ ಮೀನ್ ಸ್ನೇಹಿತರಿಗೆ ಮಾಡ್ತೀನಿ ಅಂತ ಹೇಳಿದರು. ಸೊ 2 ಸ್ನೇಹಿತರಿಗೋಸ್ಕರನೇ ಗಿಫ್ಟ್ ಕೊಟ್ಟಂಥ ಸಿನಿಮಾ ಆಗಿತ್ತಿದ್ದು. ಸೊ ಇನ್ನು ಅಪ್ಕಮಿಂಗ್ ಬರುವಂಥ ಸಿನಿಮಾ ಒಂದು ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ. ಸೊ ಕಿಚ್ಚ ಸುದೀಪ್ ಸರ್ ಅವ್ರನ್ನ ಫುಲ್ ಒಂದು ಆ್ಯಕ್ಷನ್ ಸಿಚುವೇಶನ್ನು ಆ್ಯಂಡ್ ಫುಲ್ ಮಾಸಾಗಿ ನೋಡಬೇಕು ಕಿಚ್ಚ ಸುದೀಪ್ ಸರ್ ಅನ್ನೋರು ಯಾರು ಇದ್ದರೆ ಮಾರ್ಕನ್ನು ನೋಡಿ. ಯಾರು ಮ್ಯಾಕ್ಸ್ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾರ್ಕ್ನ ಮಿಸ್ ಮಾಡ್ಕೋಬೇಡಿ, ಮಾರ್ಕ್ನ ನೋಡ್ರಿ. ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು ನನಗೆ ಇಷ್ಟವಾದಂಥ ಸಿನಿಮಾ. ಸೊ ಆಲ್ಮೋಸ್ಟ್ ಥಿಯೇಟ್ರಲ್ಲೂ ಕೂಡ ಎಲ್ಲ ಒಂದು ಕಿಚ್ಚ ಸುದೀಪ್ ಸರ್ ಅವರ ಒಂದು ಸ್ನೇಹಿತರು ಸೆಲೆಬ್ರೇಷನ್ ಆಗಿರ್ಬೋದು, ಪ್ರತಿಯೊಂದಾಗಿರ್ಬೋದು ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ಸಿನಿಮಾ ಮಾತ್ರ ಎಲ್ಲೂ ಕೂಡ ಒಂದು ರೀತಿಯಲ್ಲಿ ಕನ್ಕ್ಲೂಷನ್ ಇಲ್ಲದೇ ಹೋಗಲ್ಲ, ಎಲ್ಲ ಕಡೆ ಕೂಡ ಕನ್ಕ್ಲೂಷನ್ ಕೊಡ್ತಾ ಹೋಗುತ್ತೆ ಸಿನಿಮಾ. ಸ್ಟಾರ್ಟ್ ಟು ಎಂಡ್ ತನಕನೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ, ಯಾವ ರೀತಿ ಅವರು ಅದನ್ನು ಕಂಡುಹಿಡಿತಾರೆ ಏನು ಅಂತ ನೀವು ಥಿಯೇಟ್ರಿಗೆ ಹೋಗಿ ಪಕ್ಕ ನೋಡಬೇಕು. ಸೊ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಎಲ್ಲ ಒಂದು ತಾರಾ ಬಳಗ ಇರುವಂಥದ್ದು ನಮ್ಮ ಕನ್ನಡ ಒಂದು ಸಹ ನಟರು ಕೂಡ ಇದ್ದಾರೆ. ಆ್ಯಂಡ್ ತಮಿಳಿನ ಒಂದು ಆ್ಯಕ್ಟರ್ಸ್ ಕೂಡ ಇದರಲ್ಲಿ ಕೆಲಸನ ಮಾಡಿದ್ದಾರೆ, ಯಾಕಂದರೆ ಇವರು ತಮಿಳು ನಿರ್ದೇಶಕರಾಗಿರೋದ್ರಿಂದ. ಸೊ ತಮಿಳು ನಟರು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿರುವಂಥದ್ದು. ಆ್ಯಂಡ್ ಈ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಸೊ ಎಲ್ಲ ಕಡೆಗೂ ಒಂದು ಎಕ್ಸ್ಟೆಂಡ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಕೂಡ ಎಲ್ಲ ನಟರು ಕೂಡ ಇದರಲ್ಲಿ, ಬಟ್ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈ ಒಂದು ಸಿನಿಮಾ ಒಂದು ಮಸ್ತ್ ಮಲೈಕ ಸಾಂಗು, ಅದ್ರ ಬಗ್ಗೆ ಹೇಳಬೇಕು. ಥಿಯೇಟ್ರಲ್ಲಿ ಮಾತ್ರ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ಸಾಕಾಗಿರುತ್ತೆ, ಒಳ್ಳೆ ಮಸ್ತ್ ಮಜಾ ಆಗುವಂಥದ್ದು ಮಸ್ತ್ ಮಲೈಕ ಸಾಂಗ್ ಮಾತ್ರ. ಆ್ಯಂಡ್ ಓವರ್ ಆಲ್ ಆಗಿ
ಮ್ಯಾಕ್ಸಿಮಮ್ ಮಾಸು. ಮ್ಯಾಕ್ಸಲ್ಲಿ ಹೇಳ್ತಾ ಇರ್ತಾರಲ್ಲ ಮ್ಯಾಕ್ಸಿಮಮ್ ಮಾಸು ಅಂತ. ಸೊ ಮ್ಯಾಕ್ಸಲ್ಲಿ ಅಷ್ಟು ಸಿಗ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಮಾರ್ಕಲ್ಲಿ ಮ್ಯಾಕ್ಸಿಮಮ್ ಮಾಸ್ ಸಿಕ್ತು. ಕಿಚ್ಚ ಸುದೀಪ್ ಸರ್ ಅವರ ಒಂದು ಫುಲ್ಲಿ ಮಾಸ್ ಸ್ವ್ಯಾಗ್ ಆಗಿ ನೀವು ಅವರನ್ನು ಥಿಯೇಟ್ರಲ್ಲಿ ನೋಡಬೇಕು ಅಂದರೆ ಮಾರ್ಕ್ನ ಹೋಗಿ ನೋಡಲೇಬೇಕು. ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಪಕ್ಕಾ ನಿಮಗೆ ಕಿಚ್ಚ ಸುದೀಪ್ ಸರನ್ನು ಫುಲ್ ಆಫ್ ಮಾಸಲ್ಲಿ ನೋಡೋ ಫೀಲು ಖಂಡಿತವಾಗ್ಲೂ ಸಿಗುತ್ತೆ. ಸೊ ಆ ಫೀಲ್ ಅಂತೂ ನನಗೆ ಸಿಕ್ತು. ಸೊ 2 ಗಂಟೆ 30 ನಿಮಿಷ ಕಳೆಯೋದು ಗೊತ್ತಾಗಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಟು ಇಂಟರ್ವ್ಯೂಲ್ ಬರೋ ತನಕ ಒಂದು ಸಿಚುವೇಶನ್ ಇರುತ್ತೆ, ಇಂಟರ್ವ್ಯೂಲ್ ಆದಮೇಲೆ ಒಂದು ಬೇರೆ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಒಂದು ರೀತಿಯಲ್ಲಿ ಅದ್ಭುತವಾಗಿ ಪೋರ್ಟ್ರೇ ಮಾಡಿದ್ದಾರೆ ನಿರ್ದೇಶಕರು. ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಸಾಂಗ್ ಆಗಿರ್ಬೋದು ಎಲ್ಲ ಕೂಡ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಬರುವಂಥ ಒಂದು ಸಾಂಗ್ ಏನಿದೆ, ಸೊ ಆ ಸಾಂಗಿಂದ ಹಿಡಿದು ಆ್ಯಂಡ್ ಮಸ್ತ್ ಮಲೈಕ ಸಾಂಗ್ ಆಗಿರ್ಬೋದು, ಕಾಳಿ ಸಾಂಗ್ ಆಗಿರ್ಬೋದು ಲಾಸ್ಟು. ಸೊ ಎಲ್ಲ ಸಾಂಗು ಕೂಡ ಅಮೇಝಿಂಗ್ ಆಗಿದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದೆ, ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಎಂಜಾಯ್ ಮಾಡುವಂಥ ಸಿನಿಮಾ, ಪ್ರತಿಯೊಬ್ಬರು ಕೂಡ ಪೇರೆಂಟ್ಸ್ ಕೂಡ ನೋಡಬೇಕು. ಸೊ ಒಂದು ಫ್ಯಾಮಿಲಿಗೆ ಒಂದು ಬೇಕಾದಂಥ ಒಂದು ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಒಂದು ಚಿಲ್ಡ್ರನ್ಸ್ ಒಂದು ಇಶ್ಯೂ ಅಲ್ಲಿ. ಸೊ ಅದು ಕೂಡ ಒಂದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಯಿತು ಈ ಒಂದು ಸಿನಿಮಾಗೆ ಅಂತ ಹೇಳಿ ಇಷ್ಟಪಡ್ತೀನಿ. ಆ್ಯಂಡ್ ಎಕ್ಸಾಕ್ಟಾಗಿ ನಾನು ಹೇಳೋದು ಒಂದೇ, ಸಿನಿಮಾನ ನೀವೆಲ್ಲರೂ ಹೋಗಿ ಥಿಯೇಟ್ರಿಗೆ ನೋಡಿ. ಸೊ ಮಾರ್ಕ್ ಸಿನಿಮಾ ಆಗಿರ್ಬೋದು, 45 ಸಿನಿಮಾ ಆಗಿರ್ಬೋದು, ಸೊ ಪ್ರತಿಯೊಂದು ಈ ವಾರದಲ್ಲಿ ರಿಲೀಸ್ ಆದಂಥ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಯಾಕೆಂತಂದರೆ ತುಂಬ ಈಗಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಜನ ಬಂದ್ಬಿಟ್ಟು ಹೇಗಿದೆ ಸಿನಿಮಾ ಅಂತ ಕೇಳ್ತಾರೆ. ಬೆಳಗಿಂತ ಸುಮಾರು ನನಗೆ ಏನಿಲ್ಲ ಅಂದ್ರೆ ಒಂದು 50ರಿಂದ 60 ಜನ ಕಾಲ್ ಮಾಡ್ತಾ ಇದ್ದಾರೆ ಸಿನಿಮಾ ಹೇಗಿದೆ ಅಂತ. ಸೊ ನಾನು ಯಾರ್ದು ಕೂಡ ಕಾಲ್ ರಿಸೀವ್ ಕೂಡ ಮಾಡಿಲ್ಲ. ಏನಕ್ಕೆ ಅಂದರೆ ನಾನು ರಿವ್ಯೂ ಮಾಡ್ತೀನಿ, ಸೊ ರಿವ್ಯೂ ನೋಡಿ. ಸೊ ನಾನು ಹೇಳೋದೇನು ಅಂತಂದರೆ, ರಿವ್ಯೂ ಮಾಡಿದ ತಕ್ಷಣ ನಾವು ಆಗಿದೆ ಹೀಗಿದೆ ಅನ್ನೋದು, ಬಟ್ ಏನೋ ಒಂದು ಮಾತಾಡ್ಬೋದು. ಬಟ್ ಕನ್ನಡ ಸಿನಿಮಾಗಳನ್ನು ನಾವು ಒಂದ್ಸಲ ಹೋಗಿ ಥಿಯೇಟ್ರಲ್ಲಿ ನೋಡ್ಕೊಂಬನ್ನಿ. ಸೊ ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಅದಕ್ಕಿಂತ ಮುಂಚೆನೇ ನಾವೇನು ಮಾಡಿಬಿಡ್ತಾರೆ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲರೂ ಕೂಡ ಹೇಗಿದೆ ಸಿನಿಮಾ ಅಂತ ಕೇಳೋದು, ಅವ್ರ ಮೈಂಡಲ್ಲೇ ಅವ್ರು ಅನಲೈಸ್ ಮಾಡುವಂಥದ್ದು, ಸಿನಿಮಾಗೆ ಹೋಗದೆ ಇರೋದು. ಸೊ ಈ ರೀತಿ ಸಮಸ್ಯೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಒಂದು ಟೈಮನ್ನು, ಒಂದು 3 ಗಂಟೆ ಟೈಮು, 2.5 ಗಂಟೆ ಟೈಮನ್ನು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾಗಳಿಗೆ ನೀವು ದುಡ್ಡು ಕೊಟ್ಟು ಹೋಗಿ ಒಂದು ಸ್ಪೆಂಡ್ ಮಾಡಿ. ಆ್ಯಂಡ್ ಪೈರಸಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಪೈರಸಿ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲರೂ ಕೂಡ ಒಂದು ಸಾಂಗ್ಗಳಾಗಿರ್ಬೋದು ಮತ್ತು ಕೆಲವೊಂದು ಸೀನ್ಗಳಾಗಿರ್ಬೋದು ಈಗಲೂ ಕೂಡ ಥಿಯೇಟರ್ ತೆಗಿತಾ ಇರ್ತಾರೆ. ಬಟ್ ಒಂದು ರಿಕ್ವೆಸ್ಟು, ಯಾರೂ ಕೂಡ ತೆಗಿಬೇಡಿ, ಯಾರೂ ಕೂಡ ಎಲ್ಲೂ ಕೂಡ ಅಪ್ಲೋಡ್ ಮಾಡಬೇಡಿ. ಸೊ ಸಿನಿಮಾ ನೋಡ್ತಾ ಇದ್ದರೆ ಸಿನಿಮಾ ನೋಡ್ತಾ ಇದ್ದೀನಿ ಅಂತ ಬೇಕಾದ್ರೆ ಮೆನ್ಷನ್ ಮಾಡಿ, ಟೈಟಲ್ ಕಾರ್ಡ್ ಹಾಕಿ. ಬಟ್ ಯಾವುದೇ ಸೀನ್ಗಳನ್ನು ಮಾತ್ರ ದಯವಿಟ್ಟು ಶೇರ್ ಮಾಡಬೇಡಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಕೂಡ ಒಂದು ರೀತಿಯಲ್ಲಿ ಪೈರಸಿಗೆ ಕಾರಣ. ಕೆಲವೊಂದು ಇಂಪಾರ್ಟೆಂಟ್ ಸೀನ್ಸ್ಗಳನ್ನು ನಾವೇ ಒಂದು ಆಡಿಯನ್ಸ್ಗಳಿಗೆ ಮುಂಚಿತವಾಗಿ ತೋರಿಸ್ದಂಗೆ ಆಗುತ್ತೆ. ಸಿನಿಮಾಗೆ ಹೋಗೋರು ಕೂಡ ಇಂಟ್ರೆಸ್ಟ್ ಕಮ್ಮಿ ಆಗುವಂಥದ್ದು. ಸೊ ಇಷ್ಟೇ ನಾನು ಅಂಥದ್ದು. ಸೊ ಕೆಲವೊಂದು ಥಾಟ್ಸ್ಗಳು ಕ್ರಿಯೇಟ್ ಆಗಿಬಿಡುತ್ತೆ ಮನುಷ್ಯನ ಮೈಂಡಲ್ಲಿ. ಸೊ ದಯವಿಟ್ಟು ಯಾರು ಥಿಯೇಟ್ರಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾ, ಆ್ಯಂಡ್ ಮ್ಯಾಕ್ಸು ಮಾರ್ಕು ಎರಡೂ ಕೂಡ ಮಾಸ್ ಸಿನಿಮಾ. ಸೊ ನನಗಂತೂ ಮ್ಯಾಕ್ಸ್ಗಿಂತ ಮಾರ್ಕಲ್ಲಿ ಮಾತ್ರ ಕಿಚ್ಚ ಸುದೀಪ್ ಸರ್ದು ಅಲ್ಟಿಯಾಗಿ ಒಂದು ಅದ್ಭುತವಾಗಿ ಒಂದು ಮಾಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಹೋಗಿ ಥಿಯೇಟ್ರಿಗೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ. 2 ಸಿನಿಮಾ ನೋಡಿ, 45 ಚೆನ್ನಾಗಿದೆ ಆ್ಯಂಡ್ ಮಾರ್ಕು ಕೂಡ ತುಂಬ ಚೆನ್ನಾಗಿದೆ. ಸೊ 2 ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳು ನೋಡುವಂಥ ಒಂದು ಸದ್ಯದ ಒಂದು ಪ್ರವೃತ್ತಿಯಲ್ಲಿ ನಾವು ಬೇಗ ಸಿನಿಮಾ ನೋಡಬೇಕು. ಸೊ ನಮ್ಮ ಕನ್ನಡ ಸಿನಿಮಾಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ನೀವೆಲ್ಲ ಸಿನಿಮಾ ನೋಡಿದ್ರೆ ಸೊ ನಿಮಗೇನು ಅನ್ನಿಸ್ತು, ಏನು ಕತೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.